ಲೋಕಾಪವಾದದ ಭೀತಿಗೆ ಹೆದರಿ ತುಂಬು ಗರ್ಭಿಣಿಯಾದ ಸೀತಾದೇವಿಯನ್ನು ನೀನೇ ತ್ಯಜಿಸಿದೆ. ಈ ಲವಕುಶರು ಸೀತಾದೇವಿಯ ಪುಣ್ಯೋದರದಿಂದ ಜನಿಸಿದ ಮಕ್ಕಳು. ಇವರ ಶೌರ್ಯ ಪರಾಕ್ರಮಗಳೇ ಇವರು ನಿನ್ನ ಮಕ್ಕಳು ಎಂಬುದನ್ನು ನಿರೂಪಿಸುತ್ತದೆ. ಇದು ಸತ್ಯ. ಇಕ್ಷ್ವಾಕುಕುಲ ತಿಲಕ, ನಿನಗೆ ಹೇಗೆ ಸತ್ಯವಾಕ್ಯ ಪವಿತ್ರವೋ ನಮಗೂ ಅಷ್ಟೇ. ಸತ್ಯವಾಕ್ಯ ಪರಮ ಪವಿತ್ರ. ನನ್ನ ಮಾತನ್ನು ಲೋಕವೆಲ್ಲ ಸತ್ಯವೆಂದು ನಂಬಬೇಕು. ರಾಘವ, ನಾನು ತಪಸ್ವಿ. ಕಾಯ ವಾಚ ಮನಸ ನನ್ನ ಸರ್ವೇಂದ್ರಿಯಗಳು ತಪಸ್ಸಿನಿಂದ ಪರಿಶುದ್ಧವಾಗಿದೆ, ಪವಿತ್ರವಾಗಿದೆ. ಸೀತೆ ಪತಿತೆಯಲ್ಲ, ಸೀತೆ ದುಷ್ಟೆಯಲ್ಲ ಎಂಬುದನ್ನು ಲೋಕಕ್ಕೆಲ್ಲ ಕೂಗಿ ಕೂಗಿ ಹೇಳುತ್ತಿದ್ದೇನೆ. ಇವಳು ಪರಿಶುದ್ಧಳಾಗಿದ್ದುದರಿಂದಲೇ ನನ್ನ ಮಗಳನ್ನಾಗಿ ಸ್ವೀಕರಿಸಿ ಆರೈಕೆ ಮಾಡಿದೆ. ಲವಕುಶರಿಗೆ ಗುರುವಾಗಿ ಇವರನ್ನು ತಿದ್ದಿ ರೂಪಿಸಿದೆ. ಮಹಾರಾಜನಾದ ನೀನು, ಧರ್ಮಾತ್ಮನಾದ ನೀನು, ಅಗ್ನಿ ಪರೀಕ್ಷೆಯಿಂದ ಪವಿತ್ರಳಾದ ನಿನ್ನ ಧರ್ಮಪತ್ನಿಯನ್ನು ಮತ್ತೊಮ್ಮೆ ನಿಷ್ಕಳಂಕಿನಿ ಎಂದು ನಿರೂಪಿಸಲು ಹೇಳುತ್ತಿದೆ. ಮಗಳೇ ಸೀತಾದೇವಿ, ಮಹಾಧರ್ಮಾತ್ಮನಾದ ನಿನ್ನ ಪತಿಗಾಗಿ ಮತ್ತೊಮ್ಮೆ ನಿನ್ನ ಪರಿಶುದ್ಧತೆಯನ್ನು ಸರ್ವ ಜನರ ಸಮಕ್ಷಮದಲ್ಲಿ ನಿರೂಪಿಸಿ ಬಿಡುತ್ತಾಯಿ. ಪೂಜ್ಯ ಮುನಿಗಳೇ, ಗಣ್ಯಮಾನ್ಯರೇ, ಅಯೋಧ್ಯಾಪುರ ವಾಸಿಗಳೇ, ನಾನು ಸೀತೆ, ಈ ಅಯೋಧ್ಯೆಯ ಸೊಸೆ, ದಶರಥ ರಾಜರ ಸೊಸೆ, ರಘುವಂಶದ ಸೊಸೆ, ಇಕ್ಷ್ವಾಕು ಕುಲದ ಸೊಸೆ. ಕ್ಷಮಿಸಿ, ಬಹಳ ಕಾಲವಾಯಿತಲ್ಲ, ಮರೆತಿರಬಹುದೇನೋ ಎಂದು ನೆನಪಿಸಿದೆ. ಆದರೆ ನಾನು ಮಾತ್ರ ಎಂದೂ ಮರೆತಿಲ್ಲ. ನನ್ನ ಸ್ವಾಮಿಯೇ ನನ್ನ ಸರ್ವಸ್ವ ಎಂಬುದನ್ನು ಒಂದೇ ಒಂದು ಕ್ಷಣವೂ ಮರೆತಿಲ್ಲ. ರಘುವಂಶದ ಪುತ್ರರ ತಾಯಿ ಎಂಬುದನ್ನು ಮರೆತಿರಲಿಲ್ಲ. ಹದಿನಾಲ್ಕು ವರ್ಷಗಳ ಕಾಲ ನಾವು ವನವಾಸಕ್ಕೆ ಹೋದಾಗ ಯಾರೂ ನನ್ನನ್ನು ಮರೆತಿರಲಿಲ್ಲ. ನನ್ನ ಮೇಲಿನ ಪ್ರೀತಿ ಕಿಂಚಿತ್ತೂ ಕುಂಠಿತವಾಗಿರಲಿಲ್ಲ. ಯಾವ ಜನ್ಮದ ಯಾವ ಪಾಪವು ಮತ್ತೆ 12 ವರ್ಷದ ವನವಾಸ ನನಗೆ ಪ್ರಾಪ್ತವಾಯಿತು. ಈಗ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕೆಂದು ಹೇಗೆ ನಿರೀಕ್ಷೆ ಮಾಡುವುದು? ಏಕೆಂದರೆ ಈ ಸಲ ನನ್ನ ನಡತೆಯ ಮೇಲೆ ಸಂದೇಹಪಟ್ಟು ನನ್ನನ್ನು ತ್ಯಜಿಸಲಾಗಿತ್ತು. ಪತಿಯೇ ತ್ಯಜಿಸಿದ ಮೇಲೆ ಪ್ರಜೆಗಳು ನೆನಪಿಟ್ಟುಕೊಳ್ಳಲಿ ಎಂದು ಹೇಗೆ ನಿರೀಕ್ಷೆ ಮಾಡುವುದು? ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ ನಾನು ನನ್ನ ಎಲ್ಲಾ ಕರ್ತವ್ಯಗಳನ್ನು ನಿರ್ವಂಚನೆಯಿಂದ ನಿರ್ವಹಿಸಿದೆ.
ಮಾನವನ್ನು ನುಂಗಿದೆ, ಅಪಮಾನವನ್ನು ನುಂಗಿದೆ. ಆದರೆ ಕರ್ತವ್ಯವನ್ನು ಮರೆಯಲಿಲ್ಲ, ಧರ್ಮವನ್ನು ಮರೆಯಲಿಲ್ಲ. ಆ ತೃಪ್ತಿ ನನಗಿದೆ. ನನ್ನ ಮಕ್ಕಳು ವೀರರಾಗಿದ್ದಾರೆ. ಅವರು ತಮ್ಮಷ್ಟಕ್ಕೆ ತಾವು ಬದುಕಬಲ್ಲರು. ಧರ್ಮಾನುಸಾರವಾಗಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತು ಆಳಬಲ್ಲರು. ಆದರೆ ನಾನು ಎಷ್ಟು ಸಲ ನಿಷ್ಕಳಂಕಿಣಿ ಎಂದು ನಿರೂಪಿಸಲಿ, ಎಷ್ಟು ಸಲ ಅಗ್ನಿ ಪ್ರವೇಶ ಮಾಡಲಿ, ಎಷ್ಟು ಸಲ ವನವಾಸ ಮಾಡಲಿ? ಇಲ್ಲ, ಸಾಕಾಗಿದೆ ನನಗೆ.